ನಮಸ್ಕಾರ ಎಲ್ಲ ನನ್ನ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ ಇವತ್ತಿನ ಶುಂಠಿ ಮಾರ್ಕೆಟ್ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಮಾರ್ಕೆಟಲ್ಲಿ ಹಸಿ ಶುಂಠಿ ರೇಟ್ ಎಷ್ಟದಂತ ನೀವೇ ನೋಡಿ, ವಿಡಿಯೋ ಪೂರ್ತಿ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿದ್ದಿಲ್ಲ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್. ವಿಡಿಯೋ ಪೂರ್ತಿ ನೋಡಿದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ಬೆಂಗಳೂರಲ್ಲಿ ಎಷ್ಟದ ಅಂತ ಹೇಳ್ತೀನಿ. 1640, 1700 ನಮ್ಮ ಬೆಂಗಳೂರಲ್ಲಿ ರೇಟ. ರಾಜ್ಯದಲ್ಲಿ ರಾಜ್ಯದಲ್ಲಿ ಎಲ್ಲ ರೇಟನ್ನು ನಾನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಚನ್ನಪಟ್ಟಣದಲ್ಲಿ 1450, 1580 ಒಳ್ಳೆಯ ರೇಟ್ ಐತಿ. ಎಲ್ಲ ಜಿಲ್ಲೆಗಳ ರೇಟನ್ನು ಶೇರ್ ಮಾಡ್ತಾಯಿದ್ದೀನಿ. ಹಾವೇರಿಯಲ್ಲಿ 1540, 1880 ಇವತ್ತಿನ ಟೆಂಡರ್ ಮಾರ್ಕೆಟ್ದಲ್ಲಿ ಟೆಂಡರ್ ಇಷ್ಟಾಗಿದೆ. ಮಂಡ್ಯದಲ್ಲಿ 1540, 1850 ಮಂಡ್ಯ ರೇಟ್ ಅದು ಚೆನ್ನಾಗಿ ಆಗಿದೆ. ಇವತ್ತು ಮೊನ್ನೆಯಿಂದಕ್ಕಿಂತ ಇವತ್ತು ಒಳ್ಳೆಯದಾಗಿದೆ. ಅರಸೀಕೆರೆಯಲ್ಲಿ 1330, 1680 ರೇಟು 20-30 ಅಷ್ಟೇ ಏರಿದೆ, ಜಾಸ್ತಿ ಏನಿಲ್ಲ. ಪೂರ್ತಿ ಇಡುವೆ ನೋಡಿ ಪ್ಲೀಸ್. ತುಮಕೂರಲ್ಲಿ 1450, 1500 ಒಳ್ಳೆಯ ರೇಟ್ ಅದ ಇವತ್ತಿನ ತುಮಕೂರಲ್ಲಿ. ಯಾಕಂದರೆ ಮೊನ್ನೆ ಸ್ವಲ್ಪ ಕಮ್ಮಿನೇ ಇತ್ತು, ಇವತ್ತಿನ ಟೆಂಡರ್ದಲ್ಲಿ ಸ್ವಲ್ಪ ಏರಿಕೆ ಆಗಿದೆ. ಕೋಲಾರದಲ್ಲಿ 1650, 1850 ಇದು ರೇಟ್ ಅಂದರೆ ಹೆಚ್ಚಿನೂ ಆಗಿಲ್ಲ ಕಮ್ಮಿನೂ ಆಗಿಲ್ಲ, ಅಷ್ಟೇ ರೇಟು ಇವತ್ತಿನ ಟೆಂಡರ್ದಲ್ಲಿ. ಶುಂಠಿ ಹಸಿ ಶುಂಠಿ ರೇಟು ಹಿರೇಕೆರೂರಲ್ಲಿ 1600, 1740. ಹಿರೇಕೆರೂರಲ್ಲಿ ಸ್ವಲ್ಪ 150 ರೂಪಾಯಿ ಹೆಚ್ಚಿಗಾಗಿದೆ. ಮೈಸೂರಲ್ಲಿ 1700, 1800 ಮೈಸೂರು ರೇಟು ಅಷ್ಟೇ. ಇವತ್ತು 3-4 ದಿನದ ರೇಟ್ ಅಷ್ಟೇ ಐತಿ, ಒಂದು 50-30 ರೂಪಾಯಿ ಹೆಚ್ಚು ಕಮ್ಮಿ ಆಗಿದೆ. ಮಡಿಕೇರಿಯಲ್ಲಿ 1540, 1750 ಇವತ್ತಿನ ಟೆಂಡರು ರೇಟು ಚೆನ್ನಾಗಿ ಆಗಿದೆ ಎಲ್ಲ ನಮ್ಮ ರೈತ ಬಾಂಧವರಿಗೆ. ಶಿವಮೊಗ್ಗದಲ್ಲಿ 1800, 1940 ನಮ್ಮ ರೈತ ಬಾಂಧವರಿಗೆ ರೇಟು ಏರಿಕೆ ಆಗ್ತಾಯಿದೆ. ಇನ್ನೂ ಟೆಂಡರ್ ಬಿಡಬೇಡ್ರಿ, ಸ್ವಲ್ಪ ವೇಟ್ ಮಾಡಿರಿ. ಬೇರೆ ರಾಜ್ಯದಲ್ಲಿ ದೆಹಲಿಯಲ್ಲಿ 2050, 2650 ಒಳ್ಳೆಯ ರೇಟ್ ಅದ ಇದು. ಯಾಕಂದರೆ ಅಂಥ ರಾಜ್ಯದಲ್ಲಿ ನಮಗೆ ಹೋಗಲಿಕ್ಕೆ ಆಗಲ್ಲ. ಮಹಾರಾಷ್ಟ್ರದಲ್ಲಿ 2800, 2900. ಯಾಕಂದರೆ ನಮ್ಮ ಟ್ರಕ್ಕಿಗೆ ಚಾರ್ಜ್ ಜಾಸ್ತಿ ಆಗ್ತದೆ, ಅಲ್ಲಿಗೆ ತೊಗೊಂಡು ಹೋಗೋಕ್ಕಾಗಲ್ಲ. ಅದನ್ನು ಇಲ್ಲೇ ಮಾರಿದ್ರೆ ಒಳ್ಳೆಯದು. ಕೇರಳದಲ್ಲಿ 2850, 3040. ಯಾಕಂದ್ರೆ ತೊಗೊಂಡು ಹೋಗಲಿಕ್ಕೆ ನಮ್ಮದು ಚಾರ್ಜು GST ಎಲ್ಲ ಜಾಸ್ತಿ ಆಗ್ತದೆ. ನಮ್ಮ ರೈತರಿಗೆ ಅದೇ ಒಂದು ಕಷ್ಟ. ಒರಿಸ್ಸಾದಲ್ಲಿ 2500, 2800 ಒಳ್ಳೆಯ ರೇಟ್ ಅದ. ಆದರೆ ಏನು ಪ್ರಯೋಜನ ಇಲ್ಲ, ಅಷ್ಟೊಂದು ಟೆಂಡರ್ ನಡೀತಾ ಇದೆ ಅಂದರೂ ದೂರ ಹೋಗೋಕ್ಕಾಗಲ್ಲ. ಆಂಧ್ರ ಪ್ರದೇಶದಲ್ಲಿ 2850, 3000 ಇದೂ ಒಳ್ಳೆಯ ರೇಟೇ. ಈ ಒಳ್ಳೆಯ ರೇಟ್ ಇದ್ರೂ ನಮ್ಮಲ್ಲಿದು ಮಾಲ್ ತೊಗೊಂಡೋಗಿ ಚಾರ್ಜು ಎಲ್ಲ ನಮ್ಮ ರೈತರದ್ದು ಕಷ್ಟ. ಇಲ್ಲಿ ಹೊಲದಲ್ಲಿ ಕೆಲಸ ಬಿಟ್ಟು ಹೋಗಿ ಚಾರ್ಜ್ ಎಷ್ಟು ಆಗ್ತದೆ ಟ್ರಕ್ಕಿಗೆ ಗೊತ್ತದ. ಅಷ್ಟೊಂದು ರೇಟ್ ಹಾಕಿ ಹೋಗೋದೇನು ಪ್ರಯೋಜನ ಇಲ್ಲ. ಹಸಿ ಶುಂಠಿ ಬೇಜನ ಇಲ್ಲೇ ರೇಟ್ ಸಿಗ್ತದೆ. ಸ್ವಲ್ಪ ವೇಟ್ ಮಾಡಿ ಒಳ್ಳೆಯ ರೇಟ್ ಸಿಗಬೇಕಂತ ನಾನು ಅನಿಸಿಕೆ ಆಗಿದೆ. ನಮಸ್ಕಾರ ಸ್ನೇಹಿತರೆ.